ಹಲೋ ನಮಸ್ಕಾರ ವೀಕ್ಷಕರೇ, ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಅಡುಗೆ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ನೈಟಿನ ಊಟ ಅಡುಗೆ ಮಾಡ್ಕೊಂಡು ನಾವು ತಿನ್ನಲೇಬೇಕು. ಅಡುಗೆ ಮಾಡ್ದೇ ಜೀವನನೇ ನಡೆಯೋದಿಲ್ಲ. ಹಾಗೆ ಒಂದೇ ಅಡುಗೆ ತಿಂದು ನನಗಂತೂ ಬೋರ್ ಆಗಿಬಿಟ್ಟಿದೆ. ಅದಕ್ಕೆ ಅಂತಲೇ ನಮ್ಮ ಚಾನಲ್ಗೆ ಸಾವಿರಾರು ಜನ ಪತ್ರ ಬರೆದಿದ್ದು. ಆ ಪತ್ರದಲ್ಲಿ ಒಬ್ಬರ ಪತ್ರನ ನಾನು ಸೆಲೆಕ್ಟ್ ಮಾಡ್ಕೊಂಡು ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಅವ್ರು ಹೇಳೋದೇನು ಅಂದರೆ, ನೀವು ಬನ್ನಿ ನಮ್ಮ ಮನೆಗೆ, ನಾನು ನಿಮಗೆ ಮಲ್ನಾಡ್ ಸ್ಪೆಷಲ್ ಅಡುಗೆಗಳನ್ನ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಇವತ್ತು AGB ಲೇಔಟ್ನಲ್ಲಿರುವಂತಹ ಸುಜಾತ ಅವ್ರ ಮನೆಗೆ ಬಂದಿದ್ದೀನಿ. ಹಾಗಾದರೆ ತಡ ಯಾಕೆ ಮಾಡೋದು, ಅವ್ರು ಮಾಡುವಂಥ ಮಲ್ನಾಡ್ ಅಡುಗೆನ ಟೇಸ್ಟ್ ಮಾಡೋದಕ್ಕಂತೂ ನಾನು ರೆಡಿ ಆಗಿದ್ದೀನಿ. ಹಾಗಾದರೆ ತಡ ಮಾಡೋದು ಬೇಡ, ಬನ್ನಿ ಬೇಗ ಹೋಗ್ಬಿಟ್ಟು ಮಲ್ನಾಡ್ ಅಡುಗೆನ ಟೇಸ್ಟ್ ಮಾಡಿಬಿಡೋಣ. ಸೊ ನಮಸ್ಕಾರಮ್ಮ. ಸೊ ಇಲ್ಲಿ ಸುಜಾತ ಅನ್ನೋರು ಯಾರು ಅಂತ ಗೊತ್ತಾಗಲಿಲ್ಲ. ಸೊ ಸುಜಾತ ಅನ್ನೋರು ನೀವಾ? ಸೊ ನಾವು ಸುವರ್ಣ ಪ್ಲಸ್ನಿಂದ ಬಂದಿದ್ದೀವಿ. ನಿಮ್ಮ ಪತ್ರ ನೋಡಿ ನಮ್ಗೆ ಭಾಳ ಖುಷಿ ಆಯಿತು. ನೀವು ಮಲ್ನಾಡ್ ಸ್ಪೆಷಲಲ್ಲಿ ಏನೋ ಮಾಡ್ತೀನಿ ಅಂತ ಹೇಳಿದ್ರಿ. ಸೊ ಅದನ್ನು ಟೇಸ್ಟ್ ಮಾಡೋದಕ್ಕೆ ನಾನು ರೆಡಿಯಾಗಿ ಬಂದುಬಿಟ್ಟಿದ್ದೀನಿ. ನೀವು ರೆಡಿ ಇದ್ದೀರಾ ಮಾಡೋದಕ್ಕೆ? ಸೊ ಹಾಗಿದ್ರೆ ಹಂಗಂದ್ರೆ ಶುರುನೇ ಮಾಡಿಬಿಡೋಣ. ಸೊ ಇವರೆಲ್ಲ ಪರಿಚಯ ಮಾಡ್ಕೊಡ್ಲಿಲ್ಲ ನೀವು? ಇವರು ಲೀಲಾ ಅಂತ. ನಮಸ್ತೆ. ನಮಸ್ತೆ, ಹಾಯ್. ನನ್ನ ಹೆಸರು ನಾಗರತ್ನ. ಓಕೆ, ಹಲೋ. ಹಲೋ, ನಮಸ್ತೆ. ಪ್ರೇಮ ಅಂತ. ನಮಸ್ತೆ. ನಮಸ್ತೆ. ಅನ್ಪೂರ್ಣ. ಅನ್ಪೂರ್ಣ. ಇವರೆಲ್ಲ ನನ್ನ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್. ಸೊ ನಿಮ್ಮ ಫ್ರೆಂಡ್ಸ್ ಬಳಗನೇ ಜಾಸ್ತಿ ಇದೆ? ತುಂಬಾ ಇದೆ. ಗೆಳತಿ ಅಂತ ಮಾಡ್ಕೊಂಡಿದ್ದೀವಿ. ಗೆಳತಿ ಅಂತ. ಓಕೆ, ಸೂಪರ್. ಅದನ್ನ ಮುಂದಕ್ಕೆ ಮಾತಾಡ್ತಾ ಇರೋಣ. ಸೊ ಹಾಗಾದ್ರೆ ರೆಡಿನಲ್ಲ ಅಡುಗೆ ಮಾಡೋದಕ್ಕೆ? ನಾನಂತೂ ತಿನ್ನಕ್ಕೆ ರೆಡಿ. ಹೋಗಿ ಮಾಡೋಣ ಹಾಗಾದ್ರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸುವರ್ಣ ಚಾನಲ್ ಅವ್ರಿಗೆ ವೆಲ್ಕಮ್. ಸೊ ಅಡುಗೆ ಶುರು ಮಾಡೋಣ ಹಂಗಂದ್ರೆ? ಹಾಗಾದ್ರೆ ಬನ್ನಿ ಹೋಗೋಣ. ವೀಕ್ಷಕರೇ, ಇವತ್ತು ನಾವು ಸುಜಾತ ಅನ್ನೋರ ಮನೆಗೆ ಬಂದಿದ್ವಿ. ನಾವು ಮಲ್ನಾಡ್ ಸ್ಟೈಲಲ್ಲಿ ಅಡುಗೆನ ಮಾಡಿ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು ಆವಾಗಲೇ ಹೇಳ್ದಂಗೆ ಬೆಂಗಳೂರು ಊಟ ತಿಂದು ಸಾಕಾಗೋಗಿದೆ. ಇಲ್ಲಿ ಬಂದು ನೋಡಿದ್ರೆ ನನಗೆ ಮಲ್ನಾಡಿಗೆ ಬಂದಷ್ಟೇ ಫೀಲ್ ಆಗ್ತಿದೆ ವೀಕ್ಷಕರೇ. ಸೊ ಹಾಗಾದರೆ ಬನ್ನಿ ಸುಜಾತ ಅವ್ರನ್ನ ವೆಲ್ಕಮ್ ಮಾಡಿಬಿಡೋಣ. ಸುಜಾತ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್. ನಮಸ್ಕಾರ. ಸೊ ನಿಮ್ಮನ್ನು ನೋಡಿದ್ರೆ ಖುಷಿ ಆಗ್ತಾ ಇದೆ ನನಗೆ. ಸಿಕ್ಕಾಬಟ್ಟೆ ಸೂಪರಾಗಿ ರೆಡಿ ಆಗಿದ್ದೀರಾ, ಮಲ್ನಾಡ್ ಸ್ಟೈಲಲ್ಲಿ ರೆಡಿ ಆಗಿದ್ದೀರಾ. ಸೊ ನಾನು ಮಲ್ನಾಡಲ್ಲೇ ಇದ್ದೀನಿ ಅಂತ ಫೀಲ್ ಬರ್ತಾ ಇದೆ ನನಗೆ. ಸೊ ಮಲ್ನಾಡಲ್ಲಿ ಏನು ಸ್ಪೆಷಲ್ಲು, ಅದನ್ನ ಏನು ಮಾಡಿ ನನಗೆ ತೋರಿಸ್ತೀರಾ ಅಂತ ನೋಡೋಣ. ಸೊ ಏನು ಮಾಡ್ತಾ ಇದ್ದೀರಾ ಇವತ್ತು? ನಮ್ಮ ಖಾರದ ಕಡುಬು ಮಾಡ್ತಾ ಇದ್ದೀನಿ. ಖಾರದ ಕಡುಬು. ಸೊ ಖಾರದ ಕಡುಬು ಮಲ್ನಾಡಲ್ಲಿ ಏನಾದ್ರು ಸ್ಪೆಷಲ್ ಅಥವಾ ಇದೇನು ಎಕ್ಸಾಕ್ಟ್ಲಿ? ಅದು ಆಯಿಲ್ ಏನು ಹಾಕಾಗಿಲ್ಲ, ಹಾಗೆ ಆವಿಲ್ ಬೇಯಿಸೋದ್ರಿಂದ ಅದು ಹೆಲ್ತಿಗೆ ಭಾಳ ಒಳ್ಳೆಯದು. ಸೊ ಎಣ್ಣೆ ಹಾಕ್ದೇ ಮಾಡುವಂತಹ ಕಡುಬು. ಓಕೆ, ಅದು ಖಾರದ ಕಡುಬು ನಾನು ಆ್ಯಕ್ಚುಲಿ ತಿಂದಿಲ್ಲ ಇಲ್ಲಿವರೆಗೂ. ಅದು ಮಲ್ನಾಡ್ ಸ್ಪೆಷಲ್ ಅಂದರೆ ಹೇಳ್ಬಿಟ್ಟು ಕಳಿಸಿದ್ದೀರಾ. ನಾನಂತೂ ಬೆಂಗಳೂರು ಊಟ ತಿಂದು ಬೇಜಾರಾಗಿ ಹೋಗ್ಬಿಟ್ಟಿದೆ. ಮಲ್ನಾಡ್ ಅಡುಗೆ ತಿನ್ನೋಣ ಅಂದ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಫುಲ್ ರೆಡಿಯಾಗಿ. ಸೊ ಮಾಡ್ಕೊಡ್ತೀರಾ? ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಹೇಳ್ತೀರಾ ನನಗೆ? ಅಕ್ಕಿ ತರಿ, ಮೊಸರು, ಹಸಿ ಶುಂಠಿ, ಸಬ್ಬಸಿಗೆ ಸೊಪ್ಪು, ಜೀರಿಗೆ, ಕಾಯಿ ತುರಿ, ಈರುಳ್ಳಿ, ಹಸಿರುಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಅರಿಶಿನ ಪುಡಿ, ಉಪ್ಪು. ಸೊ ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇಳಿದ್ರಿ. ಸೊ ಹಾಗಾದ್ರೆ ಇದಕ್ಕೆ ಫಸ್ಟ್ ಸ್ಟೆಪ್ ಏನು ಮಾಡ್ಕೋಬೇಕು ನಾವು? ಮಿಕ್ಸಿ ಜಾರ್ ತಗೋಬೇಕು. ಸೊ ಮಿಕ್ಸಿ ಮಾಡ್ಕೋಬೇಕು. ಹಾಗಾದ್ರೆ ಮಿಕ್ಸಿ ಮಾಡ್ಕೊಂಡ್ಬಿಡೋಣ. ಹಾಂ, ಆಯ್ತು. ಓಕೆ. ಸೊ ಈಗ ಫಸ್ಟ್ ಯಾವ್ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು? ಹಸಿ ಶುಂಠಿ, ಇದು ಹಸಿರು ಮೆಣಸಿನ್ಕಾಯಿ. ನೀವು ಖಾರ ಬೇಕು ಅನ್ನೋತಿ 4 ಹಾಕ್ತಾ ಇದ್ದೀವಿ. ಹೌದಾ? ಓಕೆ, ಸೂಪರ್. ಸೊ ನೆಕ್ಸ್ಟ್ ಹಸಿ ಶುಂಠಿ. ಹಸಿ ಶುಂಠಿ ಅದು ಎಷ್ಟು ಹಾಕೋಬೇಕು? ಅದು 1 ಇಂಚಷ್ಟು. 1 ಇಂಚಷ್ಟು. ಓಕೆ. ಮತ್ತೆ ಜೀರಿಗೆ. ಸೊ ಇದಕ್ಕೆ ಜೀರಿಗೆ ಯಾತಕ್ಕೆ ಹಾಕ್ತೀರಮ್ಮ? ಅದು ಸ್ಮೆಲ್ಲಿಗೆ ಮತ್ತೆ ಒಳ್ಳೇದಲ್ಲ ಜೀರಿಗೆ, ಆರೋಗ್ಯಕ್ಕೆ ಒಳ್ಳೆಯದು, ಅದಕ್ಕಾಗಿ ಜೀರಿಗೆ ಹಾಕ್ತಿದ್ದೀರಾ. ಕೊತ್ತಂಬರಿ ಸೊಪ್ಪು. ಓಕೆ. ಎಷ್ಟು ಹಾಕೋತಾ ಇದ್ದೀರಾ ಕೊತ್ತಂಬರಿ ಸೊಪ್ಪು? ಸ್ವಲ್ಪ. ಮತ್ತೆ ಕಾಯಿ ತುರಿ. ಸೊ ಇದು ಕಾಯಿ ತುರಿ, ಹಸಿ ಕಾಯಿ ತುರಿನ? ಹಸಿ ಕಾಯಿ ತುರಿ. ಓಕೆ. ಸೊ ಇದು ಎಷ್ಟು ತೊಗೊಂಡಿದ್ದೀರಾ? ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು? ಅದು 1 ಬೌಲ್ಗೆ 1 ಬೌಲ್ ಕಾಯಿ ತುರಿ ಹಾಕ್ತೀವಿ. ಅಂದರೆ 1 ಬೌಲ್ ಅಕ್ಕಿ ರವೆಗೆ 1 ಬೌಲ್ ಕಾಯಿ ತುರಿ. ಓಕೆ. ಸೊ ಈಗ ಕಾಯಿ ತುರಿ ಹಾಕೊಂಡಿದ್ದಾಯ್ತು. ಈಗ ನೆಕ್ಸ್ಟ್ ಏನು ಹಾಕೋಬೇಕು? ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಸೊ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೋಬೇಕು. ಓಕೆ. ಈಗ ನೀರು ಎಷ್ಟು ಹಾಕಿ? ನೀರು 1/4 ಕಪ್ ಹಾಕಿ. ಇಷ್ಟು ನೀರು ಸಾಕು. ಸೊ ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಡಿ. ಓಕೆ. ಆಗಿದೆ. ಮಿಕ್ಸಿಂಗ್ ಬೌಲ್ ಕೊಡಿ. ಸೊ ಈ ಹದಕ್ಕೆ ಬರಬೇಕು. ಒಂದು ಚಟ್ನಿ ಹದ. ಸೇಮ್ ಚಟ್ನಿ ಬೌಲ್ಗೆ ಇದನ್ನ ಬೌಲ್ಗೆ ಮಸಾಲೆ ರುಬ್ಬಿರೋದು ಹಾಕ್ಕೋಬೇಕು. ಓಕೆ. ಸ್ವಲ್ಪ ಬೆಂಡ್ ಮಾಡಿ. ಸೊ ಇದು ನಿಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟ್ ಡಿಶ್ಶು?
ನಮ್ಮನೇಲಿ ನಮ್ಮ ಮಗಳು ಒಬ್ಳು ತಿನ್ನಲ್ಲ, ಇನ್ನೆಲ್ಲರಿಗೂ ಇಷ್ಟ ಆಗುತ್ತೆ. ಎಲ್ಲರಿಗೂ ಇಷ್ಟ ಆಗುತ್ತೆ. ಸುಜಾತ ಅವರೇ, ಈಗ ನೆಕ್ಸ್ಟ್ ಇದಕ್ಕೆ ಏನ್ ಹಾಕೋಬೇಕು ನೀವು? ಅಕ್ಕಿ ರವೆ, ಮೊಸರು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಜೀರಿಗೆ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೆಲ್ಲ ಹಾಕೋಬೇಕು. ಸೊ ಹಾಗಾದ್ರೆ ಇದನ್ನ ಹಾಕೊಳ್ಳೋಣ. ಅಲ್ಲಿವರೆಗೂ ವೀಕ್ಷಕರೇ, ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೊಳ್ಳೋವರೆಗೂ ಯು ಟೇಕ್ ಅ ಶಾರ್ಟ್ ಬ್ರೇಕ್ ಅಂಡ್ ಕಮ್ ಬ್ಯಾಕ್ ಸರ್. ಬ್ರೇಕ್ನ ನಂತರ ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವಾಗ ಸುಜಾತ ಅವರು ರುಬ್ಕೊಂಡಿರುವ ಮಿಶ್ರಣನ ಹಾಕಿದ್ರು. ಸೊ ಈಗ ನೆಕ್ಸ್ಟ್ ಇದಕ್ಕೆ ಏನೇನು ಆ್ಯಡ್ ಮಾಡಬೇಕು? ಆ್ಯಡ್ ಮಾಡ್ಬೇಡ? ಹಾಗಾದ್ರೆ ಬನ್ನಿ, ಫಸ್ಟ್ ಏನು ಆ್ಯಡ್ ಮಾಡೋಣ? ಅಕ್ಕಿ ರವೆ. ಸೊ ಇದನ್ನ ಎಷ್ಟು ತಗೊಂಡಿದ್ದೀರಾ? 1 ಬೌಲ್ ತಗೊಂಡಿದ್ದೀನಿ. 1 ಬೌಲ್ ಅಕ್ಕಿ ರವೆ ತಗೊಂಡಿದ್ದೀನಿ. ಓಕೆ, ಇದನ್ನ ಹಾಕೊಳ್ಳೋಣ ಈಗ. ಸೊ ನೆಕ್ಸ್ಟ್ ಏನು ಹಾಕೊಳ್ಳೋಣ? ಮೊಸರು 1 ಬೌಲ್. ಸೊ 1 ಬೌಲ್ ಅಕ್ಕಿ ರವೆಗೆ 1 ಬೌಲ್ ಮೊಸರು. ಈರುಳ್ಳಿ ಹಾಕೋಣ. ಸೊ ಸಣ್ಣಕ್ಕೆ ಹೆಚ್ಚಿರೋದಿರಾ? 2 ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿರೋದು. ಓಕೆ, 2 ಈರುಳ್ಳಿ ಸಾಕು. ಫುಲ್ ಹಾಕಿ. ಫುಲ್ ಹಾಕಿ. ಓಕೆ, ನೆಕ್ಸ್ಟ್ ಸಬ್ಬಸಿಗೆ ಸೊಪ್ಪು. ಸೊ ಇದು ಸಬ್ಬಕ್ಕಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಮತ್ತೆ ಸಣ್ಣ ಕಟ್ ಮಾಡಿರೋದು. ಅದು ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ಹಾಕೋದು. ಸೊ ನೆಕ್ಸ್ಟ್ ಏನು ಹಾಕ್ತಿದ್ದೀರಾ ಅಮ್ಮ? ಕೊತ್ತಂಬರಿ ಸೊಪ್ಪು ಫುಲ್ ಸ್ವಲ್ಪ ತಗೊಂಡಿದ್ದೀನಿ, ಪೂರ್ತಿ ಹಾಕಿ ಸ್ಮೆಲ್ ಚೆನ್ನಾಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಏನು ಹಾಕ್ತಿದ್ದೀರಾ? 1 ಸ್ಪೂನ್ ಜೀರಿಗೆ. ಸೊ ಇದನ್ನ ರುಬ್ಕೊಳ್ಳೋಕ್ಕೂ ಕೂಡ ಹಾಕಿ, ಅದು ಇದು ತಿನ್ನುವಾಗ ಬಾಯಿಗೆ ಸಿಕ್ಕುತ್ತಲ್ಲ, ಚೆನ್ನಾಗಿರುತ್ತೆ ಅಂತ ಹಾಕೋದು. ಓಕೆ. ಸೊ ನೆಕ್ಸ್ಟ್ ಏನು ಹಾಕೋಣ? ನೆಕ್ಸ್ಟ್ ಅರಿಶಿನ ಪುಡಿ. ಸೊ ಮಲ್ನಾಡವರೆಲ್ಲ ಹಿಂಗೆ ಕಾಂಬಿನೇಷನ್ ಮಾಡ್ತಾ ಇರ್ತೀರಾ? ನಿಮ್ಮ ಆಕ್ಸೆಸರೀಸ್ ನೋಡಿದಾಗಲೇ ಅನ್ಕೊಂಡೆ ಒಳ್ಳೆ ಕಾಂಬಿನೇಷನ್ ಮಾಡಿ ಹಾಕೊಂಡಿದ್ದೀರಾ ಇವತ್ತು ಅಂತ. ಸಾಕಷ್ಟು? ಇಲ್ಲ, ಇನ್ನೊಂದು 1/4 ಸ್ಪೂನ್ ಹಾಕಿ. ಸೊ 1/4 ಸ್ಪೂನು, ಅರ್ಧ ಚಮಚ. ನೆಕ್ಸ್ಟ್ ಉಪ್ಪು. ಓಕೆ, 1 ಸ್ಪೂನ್ ಹಾಕಿ. ಇದು 1 ಸ್ಪೂನ್ ಹಾಕಿ. 1 ಸ್ಪೂನ್ ಹಾಕಿ. ಸೊ ಒಂದು ದೊಡ್ಡ ಸ್ಪೂನ್ ಹಾಕ್ಬಿಡಿ. ರುಚಿಗೆ ಎಷ್ಟು ಬೇಕಷ್ಟು ರುಚಿಗೆ. ಸೊ ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೊಂಡು ಆಗಿದೆ ಅಮ್ಮ. ಸೊ ಈಗ ನೆಕ್ಸ್ಟ್ ಏನು ಮಾಡ್ಬೇಕು ನಾವು? ಅದು ಎಲ್ಲ ಮಿಕ್ಸ್ ಮಾಡಿ ಇಡ್ಲಿ ತಟ್ಟೆಗೆ ಹಾಕ್ಬೇಕು. ಇಡ್ಲಿ ತಟ್ಟೆಯಲ್ಲಿ ಅದು ಬೇಯಿಸ್ಕೋಬೇಕು. ಓಕೆ. ಹಾಗಾದ್ರೆ ಇದನ್ನ ಎಲ್ಲ ಮಿಕ್ಸ್ ಮಾಡಬೇಕು. ಓಕೆ, ಕಲ್ಸ್ಕೊತೀರಾ? ಇದಕ್ಕೆ ನೀರೇನಾದ್ರು ಆ್ಯಡ್ ಮಾಡಿ? ಸ್ವಲ್ಪ ಗಟ್ಟಿ ಆದ್ರೆ ನೀರು ಹಾಕೋಬಹುದು. ಹೌದಾ? ನೀರು ಬೇಕು ಈಗ. ಸೊ ಹಾಕ್ಲಾ? ಹಾಕ್ಬಿಡಿ. ಅರ್ಧ. ಸೊ ಈ ಮಿಕ್ಸ್ಚರ್ನ ನೀರ್ನಲ್ಲಿ ಕಲ್ಸ್ಕೊಬೇಕು. ಸೊ ಹಾಗಾದ್ರೆ ಈಗ ರೆಡಿ ಆಗಿದೆಯಮ್ಮ ಇದು? ರೆಡಿ ಆಗಿದೆ. ಸೊ ಹಿಟ್ಟೀಗ ರೆಡಿ ಆಗಿದೆ. ಸೊ ಈಗ ನೆಕ್ಸ್ಟ್ ಏನ್ ಮಾಡ್ಕೊಳ್ಳೋಣ? ಅದು ಇಡ್ಲಿ ಪ್ಲೇಟ್ ಇರುತ್ತಲ್ಲ, ಓಕೆ, ಅದಕ್ಕೆ ಹಾಕಿ ಆವಿಲ್ ಬೇಯಿಸ್ಬೇಕು. ಫಸ್ಟ್ ನಿಮ್ಗೆ ಏನ್ ಕೊಡ್ಲಿ? ನೀರ್ ಕಾಯಕ್ಕೆ ಇಡ್ಬೇಕು ಇಡ್ಲಿ ಪಾತ್ರೆಯಲ್ಲಿ. ಸೊ ಇಡ್ಲಿ ಪಾತ್ರೆ ಬೇಕು ನಿಮ್ಗೆ. ಸೊ ಇವಾಗ ಗ್ಯಾಸ್ ಆನ್ ಮಾಡಿದ್ದೀನಿ. ನೀರ್ ಕಾಯಿಲಿ. ನೀರ್ ಕಾಯ್ಬೇಕದು. ಅಷ್ಟರೊಳಗೆ ಈ ತಟ್ಟೆಗೆ ಇದು ಹಾಕೊಳ್ಳೋಣ, ಕಲಸಿರೋದು. ಈಗ ಇದನ್ನ ತಟ್ಟೆಗಳಿಗೆ ಹಾಕೋಣ, ಪ್ಲೇಟ್ಸಿಗೆ. ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡಬೇಕು. ಸ್ವಲ್ಪ ಹಾಕಿದ್ರೆ ಸಾಕು, ಅದೇನಾದ್ರು ಉಬ್ಕೊಳ್ಳುತ್ತೆ? ಸ್ವಲ್ಪ ಉಬ್ಬುತ್ತೆ. ಓಕೆ. ಅಲ್ಲ, ಕಡುಬು ಅಂದ್ರೆ ಯೂಶಲಿ ನಾವು ತಿಂದಿದೀವಿ, ಒಂಥರ ರೌಂಡ್ ಇರುತ್ತೆ. ಅದು ಮಾಡ್ತೀವಿ ಮಲೆನಾಡಲ್ಲಿ, ರವೆ ಅದು ಮಾಡ್ತೀವಿ. ಬಟ್ ಇದು ಇಡ್ಲಿ ತರ ಇದೆ, ಖಾರದ ಇಡ್ಲಿ. ನಾವು ಇದಕ್ಕೆ ಕಡುಬು ಅನ್ನೋದು. ಇದನ್ನೇ ಕಡುಬು ಅಂತ. ಅದೇ ಮಲೆನಾಡ್. ಇನ್ನೇನೇನು ಅಡುಗೆಗಳು ಮಾಡ್ತೀರಾ ನೀವು? ಅಕ್ಕಿ ರೊಟ್ಟಿ ಮಾಡ್ತೀವಿ. ಓಕೆ, ಅದೇನು ಡಿಫ್ರೆನ್ಸು ಅಕ್ಕಿ ರೊಟ್ಟಿ ಇಲ್ಲಿ ಮಾಡೋದಕ್ಕೂ ಮಲೆನಾಡು? ನಮ್ದು ಅಂದ್ರೆ ಅನ್ನ ಉಪ್ಪು ಹಾಕಿ ಅಕ್ಕಿ ಹಿಟ್ಟು ಹಾಕಿ ಅದನ್ನ ನಾದಿ ಮಾಡ್ತೀವಿ. ಓಕೆ. ಇಲ್ಲೆಲ್ಲ ಬರೀ ಅಕ್ಕಿ ಹಿಟ್ಟಲ್ಲಿ ಮಾಡ್ತಾರೆ. ನೀವು ಅನ್ನದಲ್ಲೇ? ಅನ್ನದಲ್ಲಿ ಮಾಡ್ತೀವಿ. ಅದಕ್ಕೆ ಪಲ್ಯಗಳು ಗ್ರೇವಿ ತರ ಮಾಡ್ತೀವಿ. ಸೊ ಈಗ ಆಗಿದೆಯಾ? ಇದಾಗಿದೆ. ಹಾಗಾದ್ರೆ ಇದನ್ನ ನೆಕ್ಸ್ಟ್ ಏನ್ ಮಾಡ್ಬೇಕು ಕೊಡಿ? ಇದಕ್ಕೆ ಜೋಡಿಸೋಣ. ಇದು ಈಗ ನೀರು ಕಾಯ್ದಿದೆ. ಸೊ ಈಗ ಏನ್ ಮಾಡ್ತೀರಾ? ಇದ್ರೊಳಗೆ ಇಟ್ಟು ಸೊ ಖಾರದ ಕಡುಬು ಅಂತೂ ಈಗ ಹಬೆಯಲ್ಲಿ ಬೇಯ್ತಾ ಇದೆ. ಸೊ ಅದಕ್ಕೆ ಕಾಂಬಿನೇಷನ್ಗೆ ನೀವು ದೊಡ್ಡ ಪತ್ರೆ ಚಟ್ನಿ ಮಾಡ್ತೀನಿ ಅಂತ ಹೇಳಿದ್ರಿ. ಸೊ ಈ ದೊಡ್ಡ ಪತ್ರೆ ಚಟ್ನಿ ಮಾಡೋದಕ್ಕೆ ಏನೇನು ಬೇಕು ಹೇಳ್ತೀರಾ? ಆಯ್ತು. ದೊಡ್ಡ ಪತ್ರೆ, ಓಕೆ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಓಕೆ, ಕರಿಬೇವು, ಹುಣಸೆ ರಸ, ಓಕೆ, ಉಪ್ಪು, ಉರ್ಗಡ್ಲೆ, ಓಕೆ, ಕಾಯಿ ತುರಿ, ಓಕೆ, ಎಣ್ಣೆ. ಓಕೆ.
ಸೊ ಈಗ ದೊಡ್ಡ ಪತ್ರೆ ಚಟ್ನಿ ಮಾಡಬೇಕು. ಸೊ ದೊಡ್ಡ ಪತ್ರೆ ಏನಕ್ಕೆ ದೊಡ್ಡ ಪತ್ರೆನೇ ತಗೊಂಡ್ರಿ ನೀವು? ಅದು ಹೆಲ್ತಿಗೆ ಒಳ್ಳೇದು ಅಂತ. ಹೆಲ್ತ್ಗೆ ಒಳ್ಳೇದು. ಸೊ ಅದಕ್ಕೋಸ್ಕರ ದೊಡ್ಡ ಪತ್ರೆ. ಟೇಸ್ಟ್ ಚೆನ್ನಾಗಿರುತ್ತೆ ಅದು. ನಾನು ಇದುವರೆಗೂ ತಿಂದಿಲ್ಲ. ನನ್ನ ಮಗಳಿಗೆ ತುಂಬಾ ಇಷ್ಟ. ಹೌದಾ? ಮಗಳಿಗೆ. ಓಕೆ ಹಾಗಾದ್ರೆ ರೆಡಿ ಮಾಡ್ಕೊಂಡ್ಬಿಡೋಣ ಚಟ್ನಿಗೆ. ಫಸ್ಟ್ ಏನ್ ಮಾಡ್ತೀರಾ ಅದಕ್ಕೆ? ಅದಕ್ಕೂ ಒಂದು ಬಾಂಡ್ಲಿ ತಗೋ. ಇವಾಗ ಬಾಂಡ್ಲಿ ಇಟ್ಟಿದ್ದೀನಿ, ಕಾಯ್ಬೇಕಾದೀಗ? ಕಾಯ್ತಿದೆ. 1 ಸ್ಪೂನ್ ಕೊಡಿ. ಫಸ್ಟ್ ಒಂದು 1/4 ಸ್ಪೂನ್ ಎಣ್ಣೆ ಹಾಕ್ತೀನಿ. 1/4 ಸ್ಪೂನ್ ಸಾಕಾ ಇದಕ್ಕೆ? ಸಾಕು, ತುಂಬಾ ಬೇಡ. ಮೆಣಸಿನಕಾಯಿಗೆ ಮತ್ತೆ ಸೊಪ್ಪು ಇದು ಮಾಡೋದಕ್ಕೆ 1/4 ಸ್ಪೂನ್ ಸಾಕು. 1/4 ಸ್ಪೂನ್ ಸಾಕು. ಬಹಳ ಹೆಲ್ದಿ ಆಗಿರುವಂತಹ ಪದಾರ್ಥ ತೋರಿಸ್ತಾ ಇದ್ದಾರೆ. ಬರೀ 1/4 ಚಮಚ ಎಣ್ಣೆನು ಯೂಸ್ ಮಾಡ್ತಾ ಇದ್ದಾರೆ ವೀಕ್ಷಕರೇ. ನನಗಂತೂ ಆಶ್ಚರ್ಯ ಆಗ್ತಾ ಇದೆ. ಸೊ ನೆಕ್ಸ್ಟ್ ಏನ್ ಹಾಕೋತೀರಾ? ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಆದ್ರೆ ಅದು ಇಡೀದ್ ಹಾಕಿದ್ರೆ ಡಬ್ ಅಂತ ಇದಾಗುತ್ತೆ, ಅದಕ್ಕೆ ಮುರಿದು ಹಾಕ್ತಾ ಇದ್ದೀನಿ. ಸೊ ಎಷ್ಟು ಮೆಣಸಿನಕಾಯಿ ಹಾಕೋತಿದ್ದೀರಾ? 4 ಹಾಕ್ತಾ ಇದ್ದೀನಿ. 4 ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಮೆಣಸಿನಕಾಯಿ ಬೆಂದಿದೆ ಕೀರ್ತನ. ಇದಕ್ಕೆ ಇದಾಗ್ತಾ ಇದ್ದೀನಿ ಸೊಪ್ಪು, ದೊಡ್ಡ ಪತ್ರೆ ಎಲೆ. ದೊಡ್ಡ ಪತ್ರೆ ಇದು ತೊಳೆದು ಇಟ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ತಗೊಂಡಿದ್ದೀರಮ್ಮ? ಒಂದು 10 ಎಲೆ ತಗೊಂಡಿದ್ದೀನಿ. 10 ಎಲೆ? 10 ಎಲೆ ತಗೊಂಡು. ಸೊ ಹಾಗಾದ್ರೆ ಇದಿನ್ನೂ ಎಷ್ಟೊತ್ತು ಈ ಥರ ಹುರ್ಕೋಬೇಕು? ಅದು ಸ್ವಲ್ಪ ಇದಾಗಬೇಕು, ಬಾಡಬೇಕು. ಹಸಿದು ಹಾಕಿದ್ರೆ ಅದು ಟೇಸ್ಟ್ ಚೆನ್ನಾಗಿರಲ್ಲ. ಸೊ ಅದು ಬಾಡೋವರೆಗೂ ಉರಿಬೇಕು. ಓಕೆ. ಮೆಣಸಿನ್ಕಾಯಿ ಅದು ಏನಾಗಲ್ವಾ ಅದ್ರ ಜೊತೆ? ಏನೂ ಆಗಲ್ಲ. ಓಕೆ. ಈಗ ಆಯ್ತಾ ಇದು? ಆಗಿದೆ ಕೀರ್ತನ. ಅದಕ್ಕೊಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತೀನಿ. ಸೊ ಇದು ಹುರ್ಕೊಳ್ಳೋದಕ್ಕೇನೆ ಕರ್ಬೇವಿನ ಸೊಪ್ಪು ಹೆಲ್ತಿಗೆ ಒಳ್ಳೇದು. ಓಕೆ. ಅದಕ್ಕಾಗಿ ಸ್ವಲ್ಪ. ಎಷ್ಟು ಹಾಕೋತಾ ಇದ್ದೀರಾ ಕರ್ಬೇವಿನ ಸೊಪ್ಪು? ನಾನು ಸ್ವಲ್ಪ ಅಡುಗೆಗೆ ಕರ್ಬೇವು ಜಾಸ್ತಿ ಉಪಯೋಗಿಸ್ತೀನಿ. ಜಾಸ್ತಿ ಉಪಯೋಗಿಸ್ತೀನಿ. ಕೂದಲು ಕಪ್ಪಗೆ ಕೂದಲು ವಯಸ್ಸು ಆದಂಗೆ ಗೊತ್ತಾಗಲ್ಲ. ಸೊ ಹಾಗಾದ್ರೆ ಇದು ಹಾಕೊಂಡಿದ್ದೀರಾ? ಹಾಕೊಂಡಿದ್ದೀನಿ. ಸರಿನಾ ಇದು? ಹುರಿತಿರೋದು ಸಾಕು. ಆಗಿದೆ. ಇದಾಗಿದೆ? ಆಗಿದೆ. ಆಫ್ ಮಾಡ್ತೀನಿ. ಅದು 5 ನಿಮಿಷ ತಣ್ಣಗಾಗಬೇಕು. ಹೌದಾ? ಬಿಸಿದು ಹಾಕ್ಬಾರ್ದು ಮಿಕ್ಸಿಗೆ. ಮಿಕ್ಸಿ ಮಾಡ್ಕೋಬೇಕು? ಮಿಕ್ಸಿಗೆ ಹಾಕ್ಬೇಕು ಅದನ್ನ. ಸೊ ಅದಕ್ಕೆ ಈಗ ಮಿಕ್ಸಿಗೆ ಹಾಕ್ಬಾರ್ದು, ತಣ್ಣಗಾಗ್ಬೇಕು. ಅದು ತಣ್ಣಗಾಗ್ಬೇಕಾ? ಹಾಗಾದ್ರೆ ಇದು ಹೀಗೆ ತಣ್ಣಗಾಗ್ತಾ ಇರ್ಲಿ. ಇದು ತಣ್ಣಗಾಗೋವರೆಗೂ ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಅಂಡ್ ಕಮ್ ಬ್ಯಾಕ್ ಸೂನ್. ಬ್ರೇಕ್ನ ನಂತರ ಮತ್ತೊಮ್ಮೆ ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಅಮ್ಮ ಇದು ರೆಡಿ ಆಗಿದೆಯಾ? ತಣ್ಣಗಾಗಿದೆ. ಮಿಕ್ಸಿ ಜಾರ್ ಕೊಡಿ. ಈಗ ಮಿಕ್ಸಿಗೆ ಹಾಕೋಣ. ಮಿಕ್ಸಿಗೆ ಹಾಕೋಣ. ಫಸ್ಟ್ ಇದೆಲ್ಲ ಹಾಕೋಣ. ಬೆಳ್ಳುಳ್ಳಿ. ಸೊ ಮಿಕ್ಸಿ ಜಾರ್ಗೆ ಇದಕ್ಕೂ ಮುಂಚೆ ಈಗ ಓಕೆ ಹಾಕಿ. ಬೆಳ್ಳುಳ್ಳಿ ಎಷ್ಟು ತಗೊಂಡಿದ್ದೀರಾ? 3 ಎಸ್ಳು ತಗೊಂಡಿದ್ದೀನಿ. 3 ಎಸ್ಳು ಬೆಳ್ಳುಳ್ಳಿ. ಓಕೆ. ಸಾಕ ಎಷ್ಟು? ಸಾಕು. ಉರ್ಗಡ್ಲೆ ತಗೊಂಡಿದ್ದೀನಿ. ಓಕೆ. ಎಷ್ಟು ಹಾಕೋಬೇಕಮ್ಮ? ಅದೊಂದು 3 ಸ್ಪೂನ್ ಅಷ್ಟು ಹಾಕೋ. 3 ಸ್ಪೂನ್? 3 ಸ್ಪೂನ್ ಸಾಕು. ಸೊ ಇವಾಗ ಇದು ಚಟ್ನಿಗೆ ಅಲ್ವಾ? ಚಟ್ನಿಗೆ ರುಚಿಗೆ ತಕ್ಕಷ್ಟು ಉಪ್ಪು. ಹುಣಸೆ ರಸ ಒಂದು 1/2 ಸ್ಪೂನ್ ಹಾಕ್ತಾ ಇದ್ದೀನಿ. ಸೊ ಹುಣಸೆ ಹಣ್ಣನ್ನ ನೀವು ಅದು ಕ್ಲೀನ್ ಮಾಡಿ ಎಲ್ಲ ಸೋಸಿ ಇಟ್ಕೊಂಡಿರೋದು. ಅದರಲ್ಲಿ ಇದೆಲ್ಲ ಕಡ್ಡಿ ಎಲ್ಲ ಇರುತ್ತಲ್ಲ, ಅದಕ್ಕೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ನೆನೆಸಿರ್ಬೇಕಾ ಏನಾದ್ರು? ನೆನೆಸಿ ಹಿಂಡಿ ಇಟ್ಕೊಂಡಿರೋದು. ನೆನೆಸಿ ಹಿಂಡಿ ಪೇಸ್ಟ್ ತರ ಆಗಿದೆ. ಪೇಸ್ಟ್ ತರ, ಏನು ಗಲೀಜಿರಲ್ಲ. ಓಕೆ. ಆತರ ಮಾಡಿ ಇಟ್ಕೊಂಡಿದ್ದೀರಾ. ಎಷ್ಟು ಸ್ಪೂನ್ ಹಾಕ್ಬೇಕು? 1/2 ಸ್ಪೂನ್. 1/2 ಸ್ಪೂನ್ ಸಾಕಾ? ಸಾಕು. ಓಕೆ. ನೆಕ್ಸ್ಟ್ ಯಾವ್ದು ಹಾಕೋಬೇಕು? ಕಾಯಿ ತುರಿ. ಎಷ್ಟು ಬೇಕಾಗ್ಬೋದು ಇದು? ಒಂದು 4 ಸ್ಪೂನು. 4 ಸ್ಪೂನ್. 4 ಸ್ಪೂನ್ ಅಂದ್ರೆ ಹತ್ತತ್ರ 1 ಕಪ್. 1 ಕಪ್ ಕಾಯಿ ತುರಿನ ಹಾಕೊಂಡು. ಸೊ ಇನ್ ಬೇರೆ ಏನಾದ್ರು ಇದೆಯಾ ಬಾಕಿ ಹಾಕೋದಕ್ಕೆ? ಇದು ಮೆಣಸಿನಕಾಯಿ ಮತ್ತೆ ದೊಡ್ಡ ಪತ್ರೆ. ಇದು ದೊಡ್ಡ ಪತ್ರೆ ಮತ್ತೆ ಮೆಣಸಿನಕಾಯಿ ಹುರ್ಕೊಂಡಿರುವಂತನ್ನೆಲ್ಲಾನು ಇವಾಗ ಹಾಕ್ತಾ ಇದ್ದೀನಿ. ಗ್ರೈಂಡ್ ಮಾಡ್ಕೋಬೇಕು. ಸಮ ಇಷ್ಟ ಆಗಿದೆ? ಆಗಿದೆ. ಸಾಕು. ಇಷ್ಟು ಸಾಕಾ? ಸಾಕು. ಸೊ ಅಂದ್ರೆ ಚಟ್ನಿ ಅದಕ್ಕೆ ಬಂದಿದೆ. ಚಟ್ನಿನೇ. ಚಟ್ನಿ ಅದಕ್ಕೆ ಬರುತ್ತೆ. ಓಕೆ. ಸೊ ಇದನ್ನ ಬೌಲ್ ಕೊಡ. ಸೊ ಉಪ್ಪು ಹುಳಿ ಖಾರ ಎಲ್ಲ ಹಾಕಿ ಗ್ರೈಂಡ್ ಮಾಡಿರೋದು. ಗ್ರೈಂಡ್ ಆಗಿದೆ. ಕಲರ್ ಚೆನ್ನಾಗಿದೆ ಅಲ್ಲ? ಕಲರ್ ತುಂಬಾ ಚೆನ್ನಾಗಿ ಬಂದಿದೆ ಅಮ್ಮ. ಸೊ ಫುಲ್ ಗ್ರೀನ್. ಚಟ್ನಿ ರೆಡಿ ಆಯ್ತು. ಸೊ ಇವಾಗ ಇದನ್ನ ಇಟ್ಟು ಬಹಳ ಹೊತ್ತಾಯ್ತು ಅನ್ಸುತ್ತೆ. ಆಗಿದೆ. ಆಫ್ ಮಾಡ್ಬಿಡಿ. ಮಾಡ್ಲಾ? ಆಫ್ ಮಾಡ್ತೀನಿ. ಸೊ ಹಾಗಿದ್ರೆ ನೀವು ಒಂದ್ಸಲ ನೋಡ್ಬಿಡಿ ಆಗಿದ್ಯಾ ಏನು ಅಂತ. ಓಕೆನಾ? ಆಗಿದೆ. ಆದ್ರೆ ಅದು ಆವಿ ಇದೆಲ್ಲ 1-2 ನಿಮಿಷ ಇದ್ರೊಳಗೆ ಇರಲಿ.
ಸೊ ಅದು 2 ಮಿನಿಟ್ಸ್ ಅದ್ರೊಳಗೆ ಇರಬೇಕು. ಓಕೆ. ಸೊ ಆಮೇಲೆ ರೆಡಿ ಆಗುತ್ತಾ? ರೆಡಿ ಆಗುತ್ತೆ. ಟೇಸ್ಟ್ ಮಾಡ್ಬೋದು ಆಮೇಲೆ? ಮಾಡ್ಬೋದು, ಕೊಡ್ತೇನೆ. ಸೊ ಹಾಗಾದ್ರೆ 2 ಮಿನಿಟ್ಸ್ ಇವಾಗ ಟೈಮ್ ಇದೆ. ಆಯ್ತು. ಸೊ ಈಗ 2 ಮಿನಿಟ್ಸ್ ನಲ್ಲಿ ಏನ್ ಮಾಡೋದು? ಸೊ 2 ಮಿನಿಟ್ಸ್ ಅಲ್ಲಿ ನಿಮ್ಮ ಮನೆಯವರೆಲ್ಲ ಏನೋ ಮಾತಾಡಿದ್ದಾರೆ ನಿಮ್ಮ ಬಗ್ಗೆ. ಅದ್ ಏನ್ ಮಾತಾಡಿದ್ದಾರೆ ಅಂತ ನನಗಂತೂ ನಿಜ ಒಳ್ಳೇದ್ ಮಾತಾಡಿದಾರೆ, ಕೆಟ್ಟದ್ ಮಾತಾಡಿದಾರೆ, ನನಗೂ ನಿಜವಾಗ್ಲೂ ಗೊತ್ತಿಲ್ಲ. ಒಳ್ಳೇದೋ ಕೆಟ್ಟದೋ ಏನು ಅಂತ ನೋಡೋಣ. ಆಯ್ತು. ಸೊ ಏನು ಅಂತ ನಾನು ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದೀನಿ. ನೀವು ಮಾಡೋ ಮಲೆನಾಡು ಅಡುಗೆ ಸ್ಪೆಷಲ್ ಅಂತೆಲ್ಲ ಹೇಳಿದೀರಾ. ನೋಡೋಣ ಅವ್ರು ಏನ್ ಹೇಳಿದ್ದಾರೆ ನಿಮ್ಮ ಅಡುಗೆ ಬಗ್ಗೆ, ನಿಮ್ಮ ಬಗ್ಗೆ. ಆಯ್ತು, ನೋಡೋಣ. ಓಕೆ. ನನ್ನ ಹೆಸರು ಕಲೇಶ್ ಗೌಡ ಅಂತೇಳಿ, ನನ್ನ ಹೆಂಡತಿ ಹೆಸರು ಸುಜಾತ ಅಂತೇಳಿ. ನಮ್ಮ ಮದುವೆಯಾಗಿ ಕಡಿಮೆ 28 ವರ್ಷ ಆಯಿತು. ಅವರು ಮಲೆನಾಡಿನವರು, ಚಿಕ್ಕಮಗಳೂರು ಅಂತ ಮಾನಹಳ್ಳಿ ಅಂತೇಳಿ. ಅವರು ಮೊದಲಿಂದಲೂ ಈ ಮಲೆನಾಡು ಐಟಮ್ಸ್ಗಳು ಮಾಡೋದು ಎಕ್ಸ್ಪರ್ಟು. ಅವಳು ನಮ್ಮ ಮನೆಗೆ ಬಂದ ಮೇಲೆ ಎಲ್ಲ ಐಟಮ್ಸನ್ನು ಅವಳೇ ಮಾಡ್ತಾಳೆ, ಚೆನ್ನಾಗಿ ಮಾಡ್ತಾಳೆ. ನಮಗೆ ಇಷ್ಟವಾದ್ದು ಅಂತಂದರೆ ಈ ಖಾರದ ರೊಟ್ಟಿ ಮತ್ತು ಈ ಸಣ್ಣ ಕಡುಬು ಅಂತೇಳಿ ಎಲ್ಲ ಮಾಡ್ತಾರೆ. ಭಾಳ ಚೆನ್ನಾಗಿ ಮಾಡ್ತಾರೆ. ನಮ್ಮ ಅವಳು ಐಟಮ್ಸನ್ನು ನಮ್ಮ ಗೆಳೆಯರ ಬಳಗದಲ್ಲೂ ಕೂಡ ಎಲ್ಲ ಭಾಳ ಇಷ್ಟಪಡ್ತಾರೆ. ರೊಟ್ಟಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಖಾರದ ರೊಟ್ಟಿ ಮತ್ತು ಸಣ್ಣ ಕಡುಬು ಅಂತ ಮಾಡ್ತಾರೆ, ಚೆನ್ನಾಗಿದೆ. ಬೇರೆ ಎಲ್ಲ ಐಟಮು ಚೆನ್ನಾಗಿ ಮಾಡ್ತಾಳೆ, ಏನು ತೊಂದರೆ ಏನಿಲ್ಲ. ನಮಗೆ ಭಾಳ ಇಷ್ಟ. ನಾವು ಹೊರಗಡೆ ಹೋಟ್ಲಲ್ಲಿ ಊಟ ಮಾಡೋಕ್ಕೆ ಇಷ್ಟಪಡಲ್ಲ. ಎಲ್ಲಿದ್ದರೂ ಮನೆಗೆ ಬಂದು ಊಟ ಮಾಡಬೇಕು ಅನ್ನೋದು. ಇವತ್ತು ನಮ್ಮ ಮನೆಗೆ ಸುವರ್ಣ ಪ್ಲಸ್ ಅವ್ರು ಬಂದಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ ಮತ್ತು ನಮ್ಮ ಮನೆಯವರೆಲ್ಲರ ಕಡೆಯಿಂದನೂ ಧನ್ಯವಾದಗಳನ್ನು ಅರ್ಪಿಸ್ತಾಯಿದ್ದೀವಿ. ತುಂಬ ಥ್ಯಾಂಕ್ಸು. ಎಲ್ಲ ಬಂದು ಮಾಡಿಕೊಟ್ಟು ನಮಗೆ ಇವಂಥ ಒಂದು ಮಲೆನಾಡಲ್ಲಿ ಈ ಥರ ಐಟಮ್ ಇದೆ ಅನ್ನೋದನ್ನು ಎಲ್ಲರಿಗೂ ತಿಳಿಸಿರೋದ್ರಿಂದ ಅವರಿಗೆ ಧನ್ಯವಾದಗಳು. ನನ್ನ ಹೆಸರು ಸುರಕ್ಷಾ. ನಮ್ಮಮ್ಮ ಸುಜಾತ ಇವತ್ತು ಅಡುಗೆ ಮಾಡ್ತಾಯಿದ್ದಾರೆ. ಖಾರ ಕಡುಬು ಮಾಡ್ತಾಯಿದ್ದಾರೆ. ಬಟ್ ಅದು ಒಂದು ಮಲೆನಾಡು ಸ್ಪೆಷಲ್. ನಾನು ಯಾವತ್ತೂ ಟೇಸ್ಟ್ ಮಾಡಿಲ್ಲ. ಮಾಡಿದ್ದಾರೆ ಮಮ್ಮಿ, ಅದು ನಾನು ಟೇಸ್ಟ್ ಮಾಡಿಲ್ಲ. ಇವತ್ತು ಟೇಸ್ಟ್ ಮಾಡಬೇಕು. ಅದು ಒಂದು ಸ್ಪೆಷಲ್ ಡಿಶ್. ಮತ್ತು ಮಮ್ಮಿ ಮಾಡೋದು ಆಲ್ಮೋಸ್ಟ್ ನನಗೆಲ್ಲ ಇಷ್ಟ ಆಗುತ್ತೆ. ಅಕ್ಕಿ ರೊಟ್ಟಿ ಇಸ್ ಮೈ ಫೇವ್ರೆಟ್. ತುಂಬ ಚೆನ್ನಾಗಿ ಮಾಡ್ತಾರೆ ಮಮ್ಮಿ ಅಕ್ಕಿ ರೊಟ್ಟಿ. ನಮ್ಮ ಮನೇಲಿ ಅದು ಇಟ್ಸ್ ಲೈಕ್ ಕಂಪಲ್ಸರಿ, ಯಾವಾಗಲೂ ಇದ್ದೇ ಇರುತ್ತೆ ಅಕ್ಕಿ ರೊಟ್ಟಿ. ಮತ್ತು ಕೆಲವು ಅಡುಗೆ ಇಷ್ಟ ಆಗಲ್ಲ ನಂಗೆ. ಚಿತ್ರಾನ್ನ, ಉಪ್ಪಿಟ್ಟು ಅದೆಲ್ಲ ಇಷ್ಟ ಆಗಲ್ಲ. ನೋಡಿದ್ರಲ್ಲ, ನೋಡುತ್ತೆ ಏನೇನು ಹೇಳಿದ್ರು ಅಂತ. ಏನು ಉಪ್ಪಿಟ್ಟು ನೀವು ಚೆನ್ನಾಗಿ ಮಾಡಲ್ವಂತೆ ಕಂಪ್ಲೇಂಟ್ ಹೇಳ್ತಿದ್ದಾರೆ ಮೀಡಿಯಾ ಮುಂದೆ. ನಿಮ್ಮ ಮಗಳು ನಿಮ್ಮ ಮೇಲೆ ಕಂಪ್ಲೇಂಟ್, ಉಪ್ಪಿಟ್ಟು ಚೆನ್ನಾಗಿ ಮಾಡೋದಿಲ್ಲ ಅಂತ. ಮಾಡಲ್ವಾ ನೀವು ಚೆನ್ನಾಗೆ? ತುಂಬಾ ಚೆನ್ನಾಗಿ ಮಾಡ್ತೀನಪ್ಪ ಉಪ್ಪಿಟ್ಟು. ತುಂಬಾ ಚೆನ್ನಾಗಿ ಮಾಡ್ತೀರಾ? ನೀವು ಚೆನ್ನಾಗಿ ಮಾಡಿದ್ರು ಪಾಪ ಅವ್ರಿಗೆ ಇಷ್ಟ ಆಗಲ್ವಾ? ಇಷ್ಟ ಆಗಲ್ಲ. ಹಾಗಾದ್ರೆ ನೀವು ಮಾತ್ರ ತಿನ್ನೋಂಗಿರುತ್ತೆ ಅನ್ಸುತ್ತೆ, ಬೇರೆ ಯಾರು ತಿನ್ನೋಂಗಿರಲ್ವೇನೋ. ಸೊ ಅದಕ್ಕೆ ಅವ್ರಿಗೆ ಇಷ್ಟ ಆಗಿಲ್ಲ ಮೋಸ್ಟ್ಲಿ. ಏನೋ ಟೊಮೆಟೊ ರೈಸ್ ಬಗ್ಗೆನೂ ಸ್ವಲ್ಪ ನಿಮ್ಮ ಯಜಮಾನ್ರು ಹೇಳ್ತಿದ್ರು. ಸೊ ಎಲ್ಲ ನಿಮ್ಮ ಮನೆಯವ್ರು ಮಾತಾಡಿದ್ ನೋಡಿದ್ರಿ. ಮಲೆನಾಡವರು ಮಲೆನಾಡು ಸ್ಪೆಷಲಿಸ್ಟ್ ಅಂತೆಲ್ಲ ಹೇಳಿದ್ರು. ಇದು ಮಲೆನಾಡು ಸ್ಪೆಷಲ್ ಮಾಡ್ತಾ ಇದ್ದೀರಾ, ಏನ್ ತಿನ್ನಂಗಿರುತ್ತೋ ಹೆಂಗಿರುತ್ತೋ ನೋಡೋಣ. ನೋಡಿದ್ರೆ ನೀನು ಮತ್ತೆ ನಮ್ಮ ಮನೆಗೆ ಬರ್ತೀಯ. ಹೌದಾ? ಆಗಿದ್ಯಾ? ನೋಡ್ತೀರಾ? ಆಯ್ತು, ನೋಡ್ತೇನೆ. ಆಗಿದೆ. ಓಕೆ. ಈಗ ಇದನ್ನ ಸರ್ವಿಂಗ್ ಬೌಲ್ಗೆ ಕೊಡ್ತೇನೆ. ಸೊ ವೀಕ್ಷಕರೇ, ಫೈನಲ್ ಆಗಿ ಖಾರದ ಕಡುಬು ಮತ್ತೆ ದೊಡ್ಡ ಪತ್ರೆ ಚಟ್ನಿ ರೆಡಿ ಆಗಿದೆ. ನಾನು ಟೇಸ್ಟ್ ಮಾಡೋದಕ್ಕೆ ರೆಡಿ ಆಗಿದ್ದೀನಿ, ಕಾಯ್ತಾ ಇದ್ದೀನಿ ಕೂಡ. ಮಲೆನಾಡು ಸ್ಪೆಷಲ್ ಅಂತ ಹೇಳಿದ್ದಾರೆ. ಸೊ ರೆಡಿ ಆಗಿದ್ರೆ ದಯವಿಟ್ಟು ಕೊಟ್ರೆ ನಾನು ಹೇಳ್ತೀನಿ ಹೇಗಿದೆ ಅಂತ. ರೆಡಿ ಆಗಿದೆ ಕೀರ್ತನ, ಕೊಡ್ತಾ ಇದ್ದೇನೆ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಟೇಸ್ಟ್ ಮಾಡಿ ಆಗಿದೆ, ಕಲರ್ಫುಲ್ ಆಗಿದೆ ಅಂಡ್ ತುಂಬಾ ಚೆನ್ನಾಗಿ ಡೆಕೋರೇಟ್ ಕೂಡ ಮಾಡಿದ್ದಾರೆ. ಸೊ ಬಹಳ ಚೆನ್ನಾಗಿದೆ. ಟೇಸ್ಟ್ ನೋಡಿ ಹೇಳ್ಬೇಕು ಮಲೆನಾಡು ಕಡುಬು ಅಂತ. ನಾನು ಟೇಸ್ಟ್ ನೋಡಿ ಹೇಳ್ತೀನಿ. ಆದ್ರೆ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತ ಹೇಳ್ತೀನಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿದೆ. ಆಯ್ತು, ಹೆಂಗಿದೆ ಹಾಗೆ ಹೇಳ್ಬೇಕು. ಸೊ ಓಕೆ, ನಾನು ಇವಾಗ ಟೇಸ್ಟ್ ಮಾಡ್ಬಿಡ್ತೀನಿ. ಹಿಂಗ ಮಾಡೋದು? ಇಲ್ಲಪ್ಪ, ನಾನು ಖಾರ ಸ್ವಲ್ಪನೇ ಹಾಕಿದ್ದೀನಿ. ಇಲ್ಲ, ನಮ್ಮನೇಲಿ ಖಾರ ಕಡಿಮೆ. ನೋ, ಆಕ್ಚುಲಿ ನಿಜವಾಗ್ಲೂ ತುಂಬಾ ಖಾರ ಜಾಸ್ತಿ ಆಗೋಗುದಾ? ಇಲ್ಲ ಕೀರ್ತನ, ಸುಳ್ಳು ಹೇಳ್ತಾ ಇದೀಯಾ? ಬೇಕಾದ್ರೆ ನೀವು ಟೇಸ್ಟ್ ಮಾಡಿ ನೋಡಿ. ನಿಜವಾಗ್ಲೂ ಹೇಳ್ತಾ ಇರೋದು. ಹಿಂಗೂ ಮಾಡ್ತಾರ? ನಂಗೆ ನಿಜ ಗೊತ್ತಿಲ್ಲ. ಇಲ್ಲಪ್ಪ, ನಮ್ಮನೇಲಿ ಖಾರ ಕಡಿಮೆ. ಇಲ್ಲ, ನಂಗೆ ನೀರ್ ಬೇಕು. ಬಾಳನೇ ಖಾರ ಆಗಿದೆ. ನೀರ್ ಕೊಡ್ತೀರಾ? ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅಲ್ಲ, ಎಲ್ಲರೂ ಹೇಳಿದ್ರು
ಹಾಗಾದ್ರೆ ಎಲ್ಲ ಸುಳ್ಳು ಹೇಳಿದಾರಾ? ಆಮೇಲೆ ಅವರು ಅನ್ಕೊಂಡೆ ಡೌಟ್ ಇತ್ತು, ಅವರು ಇದು ಉಪ್ಪಿಟ್ಟು ಸರಿ ಇಲ್ಲ ಅದು ಇದು ಅಂತ ಅಂದಾಗ್ಲೇನೆ ಸಿಕ್ಕಾಪಟ್ಟೆ ಖಾರ ಆಗ್ತಿದೆ. ಸೊ ದಯವಿಟ್ಟು ನೀರು ಕೊಡ್ತೀರಾ ಸ್ವಲ್ಪ? ನೀನು ಹೇಳೋ ಇಷ್ಟು ಖಾರ ಇಲ್ಲ ಕೀರ್ತನ. ನಾನು ಟೇಸ್ಟ್ ಮಾಡಿ ನೋಡ್ಲಾ ಖಾರ ಇದೆ ಇಲ್ವಾ ಅಂತ? ಗ್ಯಾರಂಟಿ. ನೀನು ಚಟ್ನಿ ಹಾಕಿರ್ಲಿಲ್ಲ, ನಾನು ಚಟ್ನಿ ಹಾಕೊಂತಿದ್ದೆ. ಇನ್ನು 10 ಮೆಣಸಿನ್ಕಾಯಿ ಹಾಕಿದ್ರು ಖಾರ ಆಗಲ್ಲ. ಕಂಡಿಡ್ಬಿಟ್ರಲ್ಲ ನೀವು. ಏನಿಲ್ಲ, ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ. ಸಖತ್ ವೆರೈಟಿಯಾಗಿ ಮಾಡಿದೀರಾ, ಸಖತ್ತಾಗಿ ಬಂದಿದೆ. ಅರೆ ನಿಮ್ಗೆ ಹಂಗೆ ಒಂಚೂರು ಚೋಕ್ ಕೊಡೋದಿನ ಮಾಡಲ್ಲ ಅಂತ ಅದಕ್ಕೆ ಧೈರ್ಯವಾಗಿದ್ದೆ. ಸಾರಿ ಮಾ, ನಿಜವಾಗ್ಲೂ ಬೇಜಾರು ಮಾಡ್ಕೊಂಬೇಡಿ. ತುಂಬಾ ಚೆನ್ನಾಗಿದೆ ವೀಕ್ಷಕರೇ, ಸಾರಿ. ಸೊ ಖಾರದ ಕಡುಬು ವಿತ್ ದೊಡ್ಡಪತ್ರೆ ಚಟ್ನಿ ತುಂಬಾನೇ ಚೆನ್ನಾಗಿದೆ. ನನ್ನ ಲೈಫಲ್ಲಿ ಇದು ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡಿರೋದು. ವೆರೈಟಿ ಇಡ್ಲಿಗಳು ತಿಂದಿದ್ದೀನಿ, ದೋಸೆಗಳು ತಿಂದಿದ್ದೀನಿ, ಮತ್ತು ಖಾರದ ಕಡುಬು ಆಗಿರ್ಬೋದು, ಹಬೆಯಲ್ಲಿ ಬೇಯಿಸಿರುವಂತಹ ಸ್ವೀಟ್ ಕಡುಬು, ಖಾರ ಕಡುಬು ಎಲ್ಲನೂ ತಿಂದಿದ್ದೀನಿ. ಇದು ಸಕ್ಕಲಾಗಿದೆ, ಸಖತ್ ಸ್ಪೆಷಲ್ ಆಗಿದೆ. ಸಬ್ಬಕ್ಕಿ ಘಮ ಇದೆಯಲ್ಲ, ಆಸಮ್. ನಿಜವಾಗ್ಲೂ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ಒಂಚೂರು ಡೌ ಮಾಡಿದೆ. ಸರಿ. ಸೊ ತುಂಬ ಚೆನ್ನಾಗಾಗಿದೆ ಅಮ್ಮ. ಸೊ ತುಂಬಾ ಥ್ಯಾಂಕ್ಸ್ ನಮ್ಗೆ ಈ ರೆಸಿಪಿನ ಮಾಡಿ. ಎಲ್ಲ ಮುಗಿಸ್ಬೇಕು ಈಗ. ಸೊ ಶೋ ಎಲ್ಲ ಮುಗಿದ್ಮೇಲೆ ಕುತ್ಕೊಂಡು ಅಲ್ಲಿ ಇಟ್ಟಿರೋ ಅಷ್ಟು ಖಾಲಿ ಮಾಡ್ಬಿಟ್ಟು. ಸೊ ಇಷ್ಟು ಈಗ ತುಂಬಾ ಚೆನ್ನಾಗಿದೆ. ಇಷ್ಟು ಒಳ್ಳೆ ರೆಸಿಪಿ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಹಾಗಾದ್ರೆ ಈ ರೆಸಿಪಿನ ನಾನೊಬ್ಳು ಟೇಸ್ಟ್ ಮಾಡಿದ್ದೀನಿ, ನಿಮ್ ಎಲ್ಲಾ ಫ್ಯಾಮಿಲಿ ಮೆಂಬರ್ಸು ಟೇಸ್ಟ್ ಮಾಡ್ಲಿ ಅಲ್ವಾ? ಸೊ ಕರೆದು ಬಿಡೋಣ ಅವ್ರನ್ನ. ಕರಿತೀರಾ ನೀವೇ? ಬನ್ನಿ ಬನ್ರಿ, ಎಲ್ಲಿದ್ರು ಬೇಗ ಬನ್ರಿ. ಸೊ ನಾನಂತೂ ಟೇಸ್ಟ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಸೊ ನೀವೆಲ್ಲರೂ ಟೇಸ್ಟ್ ಮಾಡಕ್ಕೆ ರೆಡಿ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಹಾಗಾದ್ರೆ ಟೇಸ್ಟ್ ಮಾಡ್ಬಿಡ್ತೀರಾ? ಕೊಡ್ಲಾ? ಓಕೆ ಮೇಡಮ್ ಅವರೇ, ನೀವು ಪ್ರೀತಿಯಿಂದ ನಿಮ್ಮ ಕೈಯಾರೆ ನಿಮ್ಮ ಹಸ್ಬೆಂಡ್ಗೆ ತಿನ್ನಿಸಿ, ಅವರು ರುಚಿ ನೋಡಿ ಹೇಳಿ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ. ಅಥವಾ ಅವರು ನಂತರನೇ ಏನೋ ಕೇಸ್ ಗೀಸ್ ಹಾಕ್ತಾರ ನೋಡಿ? ಇಲ್ಲ ಹಾಕಲ್ಲ. ಅದು ಅದು ಸರ್ ನೀವು ತಿನ್ಸ್ಬಿಡಿ, ಪಾಪ ಅವರು ಕಷ್ಟ ಬಿದ್ದು ಮಾಡಿದ್ದಾರೆ. ನೋಡಿಲ್ಲ ಕೀರ್ತನ, ನೋಡಿದ್ನಲ್ಲ. ಸರ್ ನಿಮ್ಮ ವೈಫ್ ಮಾಡಿರುವಂತಹ ಖಾರದ ಕಡುಬು, ಮಲ್ನಾಡ್ ಸ್ಪೆಷಲ್ ಖಾರದ ಕಡುಬು ಮತ್ತೆ ದೊಡ್ಡಪತ್ರೆ ಚಟ್ನಿ ಹೇಗಿತ್ತು ಸರ್? ಎರಡು ಚೆನ್ನಾಗಿದೆ ಮಾಡಿದ್ದಾರೆ. ಸೊ ಹಾಗೆ ನಿಮಗೂ ಕೂಡ ಧನ್ಯವಾದ ಮೇಡಮ್. ನಮ್ಗೆ ಎಷ್ಟು ಒಳ್ಳೆ ಮಲ್ನಾಡ್ ಸ್ಪೆಷಲ್ ಆಗಿರುವಂತಹ ಒಳ್ಳೆ ಡಿಶ್ನ ಮಾಡ್ಕೊಟ್ಟಿದ್ದೀರಾ. ನಾನಂತೂ ತಿಂದು ಪಾವನ ಆಗೋದೆ, ನಿಜವಾಗ್ಲೂ ಚೆನ್ನಾಗಿತ್ತು. ಸೊ ಅದಕ್ಕೋಸ್ಕರ ನಿಮಗೆ ಸುವರ್ಣ ಪ್ಲಸ್ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ಸುಜಾತ ಮ್ಯಾಮ್ ಅವರೇ, ನೀವು ಇವತ್ತು ನಾವು ಸುವರ್ಣ ಪ್ಲಸ್ ಅವ್ರು ನಿಮ್ಮ ಮನೆಗೆ ಬಂದು ನೀವು ಮಾಡಿರುವಂತಹ ಡಿಶ್ನ ಎಲ್ಲ ತಿಂದು ತುಂಬ ಚೆನ್ನಾಗಿದೆ ಅಂತ ಎಲ್ಲ ಕಾಂಪ್ಲಿಮೆಂಟ್ಸ್ ಕೊಟ್ವಿ. ಸೊ ಹೇಗೆ ಅನಿಸ್ತಾ ಇದೆ ನಿಮಗೆ? ನನಗೆ ತುಂಬ ಖುಷಿ ಆಗ್ತಾ ಇದೆ. ತುಂಬ ದಿನದಿಂದ ಅನ್ಕೊಂಡಿದ್ದೆ ಒಂದು ಅಡುಗೆ ಮಾಡಿ ತೋರಿಸ್ಬೇಕು ನಮ್ಮ ಮಲೆನಾಡ್ದು ಅಂತ. ಇವತ್ತು ಅದು ಈಡೇರಿದೆ. ನಿಜವಾಗ್ಲೂ ಮಲೆನಾಡು ಅಡುಗೆ ಅಂದರೆ ನಾನು ಏನೋ ಅಂದ್ಕೊಂಡಿದ್ದೆ. ಆ ಚಿಂದಿ ಸೂಪರ್ ಆಗಿದೆ ಮಲೆನಾಡು ಅಡುಗೆ. ನಿಜವಾಗ್ಲೂ ಒಳ್ಳೆ ಅಡುಗೆನೇ ಮಾಡಿ ಬಡಿಸಿದ್ದೀರಾ, ನಂಗಂತೂ ಖುಷಿ ಆಯಿತು. ಸೊ ನಿಮಗೂ ಖುಷಿ ಆಗಿದೆ ಅಂತ ಅನ್ಕೋತೀನಿ. ತುಂಬ ಖುಷಿಯಾಗಿದೆ ನಮಗೂ. ಸುವರ್ಣ ಪ್ಲಸ್ಗೆ ನನ್ನಿಂದ ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವೀಕ್ಷಕರೇ, ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೀವಿ. 2 ಒಳ್ಳೆಯ ಡಿಶ್ಗಳನ್ನ ನಾವು ತಿಂದ್ವಿ. ಒಂದು ಚಟ್ನಿ, ಅದಕ್ಕೆ ತಕ್ಕನಾಗೆ ಇರುವಂತಹ ಖಾರದ ಕಡುಬನ್ನ ನಾನು ಟೇಸ್ಟ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಮಲ್ನಾಡ್ ಸ್ಪೆಷಲ್ ಅಂತ ಕೂಡ ಹೇಳಿದರು. ಈಗ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಬಂದಾಯಿತು. ಮತ್ತೆ ನಾಳೆ ಒಂದು ಸದವಿ ರುಚಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಕಾಯಿ ಕಡುಬು ಮಾಡುವ ವಿಧಾನ: ಈರುಳ್ಳಿ, ಸಬ್ಬಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಿಕೊಳ್ಳಿ. ನಂತರ ಕಾಯಿ ತುರಿ, ಹಸಿಮೆಣಸಿನಕಾಯಿ, ಶುಂಠಿ, ಜೀರಿಗೆ, ಉಪ್ಪು, ಅರಿಶಿನವನ್ನ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನ ಹೆಚ್ಚಿಕೊಂಡಿರುವ ಪದಾರ್ಥಗಳೊಂದಿಗೆ ಬೆರೆಸಿ. ನಂತರ ಅಕ್ಕಿ ರವೆ ಮತ್ತು ಮೊಸರನ್ನು ಹಾಕಿ ಕಲಸಿ ಇಡ್ಲಿ ಪಾತ್ರೆಯಲ್ಲಿ ಬೇಯಲು ಇಡಿ. 15 ನಿಮಿಷದ ನಂತರ ತೆಗೆಯಿರಿ. ಬಿಸಿ ಬಿಸಿ ಕಾಯಿ ಕಡುಬು ತಿನ್ನಲು ಸಿದ್ಧ.